ಅದೇನೋ ಪಾಪ ಅವನ ಹೆಸರಲ್ಲಿ 5 ಎಕರೆ ಇರೋದನ್ನ ಆಸ್ಪತ್ರೆ ಕಟ್ಟಲಿಕ್ಕೆ, ಶಾಲೆ ಕಟ್ಟಲಿಕ್ಕೆ ಬೇಕಾದ್ರೆ ನಾನು ವಾಲಂಟಿಯರ್ ಕೊಡ್ತೀನಿ ಅಂತ ಹೇಳಿದ್ದೇನೆ. ವಾಲಂಟಿಯರ್ ಕೊಡ್ತೀನಿ. ಅದು ಅವನೇನಿಲ್ಲ, ಯಾವುದೋ ಬೇರೆ ಪಾಪದ ದುಡ್ಡದಿಂದ ಕಟ್ಟಿರೋದಲ್ಲ. ಯಾವುದೇ ಸುಳ್ಳು ರೆಕಾರ್ಡ್ ಸೃಷ್ಟಿ ಮಾಡಿ ಗೋಮಾಳ ಹೊಡೆದಿರೋ ಜಾಗ ಅಲ್ಲ. ಹಣ ಕೊಟ್ಟು ರೈತರಿಂದ ಕೊಂಡ್ಕೊಂಡಿರೋ ಭೂಮಿ. ಆಯ್ತು, ಜನಕ್ಕೆ ಒಳ್ಳೇದಾಗಬೇಕು ನನ್ನ ಭಾಗದಲ್ಲಿ, ಯಾಕೆಂದ್ರೆ ಅವರೆಲ್ಲ ಸಾಕಿದಾರೆ ನಮ್ಮನ್ನ. ನಾನು ಎಲ್ಲೋ ಇದ್ದೇನೆ ಈಗ, ಅಲ್ಲೆಲ್ಲೋ ಬೇರೆ ಬೇರೆ ರಾಜ್ಯದಲ್ಲಿದ್ದವರು, ಬೇರೆ ಕಡೆ ಇದ್ದಾರೆಲ್ಲ ಬಂದು ಭೂಮಿ ತಗೊಂಡ್ಬಿಟ್ರೆ ತಪ್ಪಿಲ್ಲ. ಕುಮಾರಸ್ವಾಮಿ ಆಸ್ತಿಯಿಂದ ಬಂದು ಇಲ್ಲಾಕ್ ಭೂಮಿ ತಗೋಬೇಕು ಅವನು, ಇದನ್ನ ಹೇಳ್ತಾರಲ್ಲಪ್ಪ ಇವರು ಕಾಂಗ್ರೆಸ್ನವರು. ಇವ್ರ ಪಾರ್ಟ್ನರ್ಸ್ ಅಲ್ಲೆಲ್ಲ ತಾವರೆಕೆರೆ ಯಾರಪ್ಪ ಪಾರ್ಟ್ನರ್ಗಳು? ಅದು ಯಾವುದೋ ಒಂದು 1,000 ಎಕರೆ ಕಾಂಪೌಂಡ್ ಹಾಕೊಂಡವ್ರಲ್ಲ ಈಗ. ಯಾವ್ದು ಎಲ್ಲ ಇರ್ಲಿ, ಆಮೇಲೆ ನಿಧಾನಕ್ಕೆ ಬಂದು ನಿನ್ನೆ ಇದೆ ಬ್ರದರ್. ಏನ್ ಹೇಳಿ? ಹಾ, ನಿನ್ನೆ ದಿನದ ನೀಟ್ ಎಕ್ಸಾಮ್ನ ಸಂದರ್ಭದಲ್ಲಿ ಕೆಲವು ನೀಟ್ನ ಪರೀಕ್ಷೆಯನ್ನು ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರವೇಶಕ್ಕೆ ಅವಕಾಶಗಳು ದೊರಕಲಿಲ್ಲ. ಸಮಯ ಲೇಟ್ ಆಯಿತು, 2 ನಿಮಿಷ 3 ನಿಮಿಷ ಅಂತ ಹೇಳಿ. ಅದಕ್ಕೆ ಬಹುಶಃ ಕಾರಣ ಕಾಂಗ್ರೆಸ್ನ ನಿನ್ನೆ ದಿನದ ಕಾರ್ಯಕ್ರಮ. ಬೆಂಗಳೂರಿನ ಹಲವಾರು ಭಾಗದಲ್ಲಿ ವಾಹನದ ದಟ್ಟಣೆ ಆಗಲಿಕ್ಕೆ ಅವರ ಕಾರ್ಯಕ್ರಮದ ಹಿನ್ನೆಲೆ ಒಳಗೆ ಕೆಲವು ಸಮಸ್ಯೆಗಳನ್ನ ವಿದ್ಯಾರ್ಥಿಗಳನ್ನು ಎದುರಿಸಿದ್ದಾರೆ. ಪಾಪ ಅವರ ಜೀವನಕ್ಕೆ ಹಾಳಾಗಿದೆ, ಜೀವನ ಎಕ್ಸಾಮ್ ಬರೀಲಿಕ್ಕಾಗಿದೆ. ಪ್ರಧಾನಮಂತ್ರಿಗಳು ನಿನ್ನೆ ದಿನ ಏರ್ಪೋರ್ಟ್ನಿಂದ ಅವರ ನಿವಾಸಕ್ಕೆ ಹೋಗ್ತಕ್ಕಂಥದ್ದಕ್ಕೆ 45 ನಿಮಿಷ ಏರ್ಪೋರ್ಟ್ ಅಲ್ಲಿ ಕೂರ್ತಾರೆ. ಕಾರಣ ಅವರು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಝೀರೋ ಟ್ರಾಫಿಕ್ ಮಾಡ್ತಾರಲ್ಲ, ಮಕ್ಕಳಿಗೆ ತೊಂದರೆ ಆಗಬಾರದು ಅಂತ ಹೇಳಿ ಆ ಸಮಯದಲ್ಲಿ 45 ನಿಮಿಷ ಏರ್ಪೋರ್ಟ್ ನಲ್ಲಿ ಕೂತಕ್ಕಂಥ ತೀರ್ಮಾನ ಏನ್ ಮಾಡ್ತಾರೆ. ಅದು ಒಬ್ಬ ಜನಪ್ರತಿನಿಧಿಗೆ ಇರಬೇಕಾದಂತ ಮುಂದಾಲೋಚನೆ, ಮುಂಜಾಗ್ರತೆ ಕ್ರಮ ಯಾವ ರೀತಿ ತಗೋಬೇಕು ನಾವು ಅಂತಕ್ಕಂಥದ್ದು ಅವರ ನಡವಳಿಕೆ ಏನಿದೆ ಅದನ್ನಾದ್ರೂ ತಿಳ್ಕೊಂಡು ಸರಿಪಡಿಸ್ಕೊಳ್ಳಿ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.